ನನಗೆ ವಿಶೇಷವಾಗಿ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ನನ್ನ ಕರ್ಮಭೂಮಿಯಾಗಿರ್ತಕ್ಕಂಥ 43 ವರ್ಷಗಳ ಹಿಂದೆ ನನಗೆ ಇಲ್ಲಿ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸತಕ್ಕಂಥ ಪ್ರಥಮ ಜಿಲ್ಲೆಯಾದಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಮಾನ್ಯತೆಯಲ್ಲಿ ಪರಮ ಪೂಜ್ಯರ ಜಯಂತಿ ಉತ್ಸವ ನಡೀತಾ ಇರೋದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಕೆಲವು ಜನ ವಿಚಾರ ಮಾಡಬಹುದು, ಯಾಕೆ ಪೂಜ್ಯ ಸಿದ್ದರಾಮೇಶ್ವರ ಜಯಂತಿಯನ್ನ ಎಲ್ಲರೂ ಆಚರಿಸ್ತಾರೆ, ಎಲ್ಲ ಕಡೆಗಳಲ್ಲಿ ಆಚರಿಸ್ತಾರೆ ಅಂತ. ಒಂದು ವಿಷಯ ನಾವು ತಿಳ್ಕೋಬೇಕು, ಕಳೆದ 1000 ವರ್ಷಗಳಲ್ಲಿ ಹಲವಾರು ರಾಜಮಂತ್ರಿಗಳು ಆಗಿ ನೋಡಿದ್ದಾರೆ. ಕರುಚೂರಿನವರು ನೋಡಿದ್ದಾರೆ, ವಯಸ್ಸಾದವರು ನೋಡಿದ್ದಾರೆ, ವಿಜಯನಗರದವರು ಆಗಿ ನೋಡಿದ್ದಾರೆ, ಆದಿತ್ಯರಾಯರಾಗಿ ನೋಡಿದ್ದಾರೆ, ಮರಾಠರಾಗಿ ನೋಡಿದ್ದಾರೆ, ಮೊಘಲರಾಗಿ ನೋಡಿದ್ದಾರೆ, ಬ್ರಿಟಿಷರಾಗಿ ನೋಡಿದ್ದಾರೆ, ಮೈಸೂರಾಗಿ ನೋಡಿದ್ದಾರೆ. ಆದರೆ ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಏನು ಅಂದರೆ, ಯಾರು ಸಮಾಜಕ್ಕಾಗಿ ತ್ಯಾಗ ಮಾಡಿದ್ದಾರೆ, ಯಾರು ಸಮಾಜದ ಕಡುಬಡವರನ್ನ ಉದ್ಧಾರ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಯಾರು ಸಮಾಜದಲ್ಲಿ ಪ್ರೀತಿ ಪ್ರೇಮವನ್ನ ಹಂಚಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಯಾರು ಸಮಾಜದಲ್ಲಿ ಒಂದು ಭ್ರಾತೃತ್ವವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಅಂತವರನ್ನ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನೆನಪಿಡಿದು ಅವರಿಗೆ ಸ್ಮರಣೆ ಮಾಡಬೇಕಂತ, ಅವರಿಗೆ ಗೌರವ ಮಾಡಬೇಕಂತ ಕಾರ್ಯವನ್ನು ನಾವು ಇಡೀ ದೇಶದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂತ ಪೂಜೆಗಳು, ಅಂತ ಸ್ಮರಣೆಯು ಅರ್ಹರಾದಂತಹ ಒಬ್ಬ ವ್ಯಕ್ತಿಗಳಿದ್ರೆ ಅದು ಪೂಜ್ಯ ಶ್ರೀರಾಮೇಶ್ವರ ಮಹಾಸ್ವಾಮಿಗಳು. ನಮಗೆಲ್ಲ ಗೊತ್ತಿದ್ದಂತೆ ಅವರು ಪ್ರಾರಂಭಿಸಿದ ಸುತ್ತೂರು ಪರಂಪರೆಯಲ್ಲಿ ಪವಾಡ ಪುರುಷರು, ಪೂಜ್ಯ ಪುರುಷರು ಮತ್ತು ದೇವತಾ ಮನುಷ್ಯರಾದಂಥ ಮಹದೇಶ್ವರನ ಸಹಿತ ಆಶೀರ್ವಾದವನ್ನು ದೊರಕಿರುವುದು ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ಒಂದು ವಿಷಯ. ಈ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಮಾತಾಡೋದಿಲ್ಲ, ಕೆಲವೇ ವಿಷಯಗಳನ್ನ ಬಹಳ ಸೂಕ್ಷ್ಮವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ನಮ್ಮ ಸಮಾಜ, ನಮ್ಮ ಒಕ್ಕಲು ಬಹಳ ಜಾಗೃತವಾದಂಥ ಒಂದು ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಏನು ಕಾರಣ ಅಂತ ನಾವು ಇವತ್ತು ಆತ್ಮಶೋಧನೆಯನ್ನು ಮಾಡ್ಕೊಳ್ಬೇಕಾಗಿದೆ. ನಾವು ನಮ್ಮ ಸಮಾಜ ಹೆಂಗಿದೆ ಅಂದ್ರೆ, ಈ ವಿಷಯಗಳ ಲಿಂಗಾಯತ ಸಮಾಜ ಅಂದ್ರೆ ಅದು ಎಲ್ಲಾ ಪಂಗಡಗಳನ್ನ, ಎಲ್ಲಾ ಧರ್ಮಗಳನ್ನ, ಎಲ್ಲಾ ಜಾತಿಯವರನ್ನ ಎಲ್ಲರನ್ನೂ ನಮ್ಮವರು ಅಂತ ಹೇಳಿಕೊಂಡು ಕರೆದುಕೊಂಡು ಹೋಗ್ತಕ್ಕಂಥ ಸಮಾಜ ಯಾವುದಾದ್ರು ಇದ್ರೆ ಅದು ವೀರಶೈವ ಅಥವಾ ಲಿಂಗಾಯತ ಸಮಾಜ ಅಂತ ಹೇಳಿಕ್ಕೆ ಒಂದು ಸಂತೋಷ ಪಡ್ತೀವಿ. ಇನ್ನು ಕೆಲವರು ಎಲ್ಲರನ್ನೂ ಸುತ್ತ ಕರ್ಕೊಂಡು ಹೋಗ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿಯೇ ಈಗ ಪ್ರಭೇದವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ವೀರಶೈವರು ಬೇರೆ, ಲಿಂಗಾಯತ ಬೇರೆ ಅಂತ ನಾನು ಒಂದು ಮಾತನ್ನು ಹೇಳ್ತೇನೆ. ಬಸವಣ್ಣವರು 12ನೇ ಶತಮಾನದಲ್ಲಿ ಆಗ್ಬೋದು, ನಮ್ಮ ಮುಂದೆ ಇದ್ದಂತ ಬಸವಣ್ಣವರು ಯಾರಾದ್ರೂ ಇದ್ರೆ, ಅವರಷ್ಟೇ ಗೌರವಕ್ಕೆ ಪಾತ್ರರಾದಂಥವ್ರು ಯಾರಾದ್ರೂ ಇದ್ರೆ ಅವರು ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಚಿಂತಕರು. ಅವರು ಹೇಳಿದ ಮೇಲೆ ವೇದವೂ ಇಲ್ಲ, ಭಾರತದ ರಾಜ್ಯಗಳಿಗೂ ಇಲ್ಲ. ಅವರ ಹೇಳಿಕೆ ಏನಿದೆ, ಅವರ ತೀರ್ಮಾನ ಏನಿದೆ, ಅವರ ನಿರೂಪ ಏನಿದೆ, ನಮಗೆ ಸರ್ವಸಮ್ಮತವಾದದ್ದು. ಅವರು ಹೇಳಿಕೆ ಏನು ಮಾಡಿದ್ರೆ, ವೀರಶೈವರು, ಲಿಂಗಾಯತರು ಎರಡು ಹೆಸರುಗಳ ಹೊರತು ಎರಡು ಒಂದೇ ಅಂತ ಹೇಳಿದರೆ ಅದರ ಬಗ್ಗೆ ನಾವು ಇನ್ನೂ ಹೆಚ್ಚು ವಿಚಾರ ಮಾಡತಕ್ಕಂಥ ಅವಶ್ಯಕತೆ ಇಂದೂ ಇಲ್ಲ, ನಾಳೆ ಇಲ್ಲ, ಎಂದೆಂದಿಗೂ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ನೋಡಿ ಹಂಚ್ಕೊಳ್ಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಇವತ್ತು ನಮ್ಮ ಸಮಾಜ ಪರಸ್ಪರ ದ್ವೇಷದಿಂದ ಮುಕ್ತವಾಗಬೇಕು. ನಮ್ಮ ಸಮಾಜದಿಂದ ದ್ವೇಷ, ಅಸೂಯೆ, ಈರ್ಷೆಗಳನ್ನು ಆಗಬೇಕು. ನಾವು ಎಲ್ಲರನ್ನೂ ಪ್ರೀತಿ ಮಾಡತಕ್ಕಂಥ, ಎಲ್ಲರನ್ನೂ ನಮ್ಮವರು ಅಂತ ತಿಳಿದುಕೊಳ್ಳತಕ್ಕಂಥ ಈರ್ಷೆ ಅಥವಾ ಲಿಂಗಾಯತ ಸಮಾಜವಾದ ನಾವು ನಮ್ಮನ್ನೇ ಪರಸ್ಪರ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕಾಗಿದೆ, ಪರಸ್ಪರ ಗೌರವವನ್ನು ಬೆಳೆಸಿಕೊಳ್ಳಬೇಕಾಗಿದೆ, ಪರಸ್ಪರ ಸಹಕಾರವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಆ ಕೆಲಸವನ್ನ
ನಾವು ಇವತ್ತು ಮಾಡಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಸಂಕಟದಲ್ಲಿ ಇರ್ತಕ್ಕಂಥ ಜನರ ಸಾಲಕ್ಕೆ ನಾವು ಹೋಗಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಐಕ್ಯತೆಯನ್ನ ಒಗ್ಗಟ್ಟನ್ನ ನಾವು ಮೂಡಿಸಿಕೊಳ್ಳಬೇಕಾಗಿದೆ. ಒಂದು ಹುಟ್ಟಿಯಿಂದ ಒಗ್ಗಟ್ಟನ್ನು ಮಾಡತಕ್ಕಂಥವರು ಕೃಷಿಕರಾಗ್ಬೋದು, ವ್ಯಾಪಾರ ಮಾಡತಕ್ಕಂಥವರು ಬಡಗಿಗಳಾಗ್ಬೋದು, ಎಣ್ಣೆ ತಿನ್ನುವಂಥವರು ಗಾಣಿಗಳಾಗ್ಬೋದು, ಚೌಡ ಮಾಡತಕ್ಕಂಥವರು ನಾವೀರಾಗ್ಬೋದು, ಕಬ್ಬು ಕೆಲಸ ಮಾಡತಕ್ಕಂಥವರು ಕುಂಬಾರಾಗ್ಬೋದು, ಮಣ್ಣಿನ ಪಾತ್ರೆಯನ್ನ ಮಾಡತಕ್ಕಂಥವರು ಕುಂಬಾರಾಗ್ಬೋದು, ಎಲ್ಲರೂ ಹೂವನ್ನು ತಂದುಕೊಡ್ತಕ್ಕಂಥವರು ಹೂಗಾರಾಗ್ಬೋದು. ನಾವೆಲ್ಲರೂ ಒಂದೇ, ನಾವೆಲ್ಲರೂ ವೀರಶೈವ ಅಥವಾ ಲಿಂಗಾಯತರು ನೀವು ಯಾವತ್ತೂ ನಾವೆಲ್ಲರೂ ನಡೆದುಕೊಳ್ಳಬೇಕು. ಯಾವುದೇ ಭೇದ ಭಾವ ಮಾಡಬಾರ್ದು. ಎಲ್ಲರೂ ನಾವು ಸರಿ ಸಮಾನರು ಅಂತಕ್ಕಂಥ ಒಂದು ಮನೋಭಾವವನ್ನು ನಮ್ಮಲ್ಲಿ ಬೆಳೆಸಿಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ, ನಾವು ಅಭಿವೃದ್ಧಿ ಆಗ್ತೀವಿ, ನಾವು ಮುಂದೆ ಬರ್ತೀವಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಳ್ತೀವಿ. ಇನ್ನು ಒಂದು ವಿಷಯ ಹೇಳಲಿಕ್ಕೆ, ನಮ್ಮ ಸಮಾಜ ಮುಂದೆ ಬರಬೇಕಾದ್ರೆ, ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ ನಮ್ಮ ಸಮಾಜಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾರ ಸಮಾಜದಲ್ಲಿ ಒಂದು ಪ್ರಾಜೆಕ್ಟ್ವನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತವರನ್ನ ಮಾತ್ರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನೆನಪಿಡಿದು ಅವರಿಗೆ ಸ್ಮರಣೆ ಮಾಡತಕ್ಕಂಥ, ಅವರಿಗೆ ಗೌರವ ಮಾಡತಕ್ಕಂಥ ಕಾರ್ಯವನ್ನು ನಾವು ಇಡೀ ದೇಶದಲ್ಲೇ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಂತ ಪೂಜೆಗಳು, ಅಂತ ಸ್ಮರಣೆಗಳು ಅರ್ಹರಾದಂಥ ಬಿಟ್ಟರೆ ಅದು ಪೂಜ್ಯ ಶ್ರೀರಾಮೇಶ್ವರ ಮಹಾಸ್ವಾಮಿಗಳು. ನಮಗೆಲ್ಲ ಗೊತ್ತಿದ್ದಂತೆ ಅವರು ಪ್ರಾರಂಭಿಸಿದ ಸುತ್ತೂರು ಪರಂಪರೆಯಲ್ಲಿ ಪವಾಡ ಪುರುಷರು, ಪೂಜ್ಯ ಪುರುಷರು ಮತ್ತು ದೇವತಾ ಮನುಷ್ಯರಾದಂಥ ಮಹದೇಶ್ವರ ಸಹಿತ ಆಶೀರ್ವಾದ ದೊರಕಿದ್ದವರು ನಾವೆಲ್ಲರೂ ಧ್ಯಾನ ಕೊಡಬೇಕಾದಂಥ ಒಂದು ವಿಷಯ. ಈ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಮಾತಾಡೋದಿಲ್ಲ, ಕೆಲವೇ ವಿಷಯಗಳನ್ನ ಬಹಳ ಸೂಕ್ಷ್ಮವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವತ್ತು ನಮ್ಮ ಸಮಾಜ, ನಮ್ಮ ಮಕ್ಕಳು ಬಹಳ ಜಾಗೃತದಂತ ಒಂದು ಪರಿಸ್ಥಿತಿಯಲ್ಲಿದೆ. ಇದಕ್ಕೆ ಏನು ಕಾರಣ ಅಂತ ನಾವು ಇವತ್ತು ಆತ್ಮಶೋಧನೆಯನ್ನು ಮಾಡ್ಕೊಳ್ಬೇಕಾಗಿದೆ. ನಾವು ನಮ್ಮ ಸಮಾಜ ಹೆಂಗಿದೆ ಅಂದ್ರೆ, ಈ ವಿಷಯಗಳನ್ನ ಲಿಂಗಾಯತ ಸಮಾಜ ಅಂದ್ರೆ ಅದು ಎಲ್ಲಾ ಪಂಗಡಗಳನ್ನ, ಎಲ್ಲಾ ಧರ್ಮಗಳನ್ನ, ಎಲ್ಲಾ ಜಾತಿಯವರನ್ನ ಎಲ್ಲರನ್ನೂ ನಮ್ಮವರು ಅಂತ ತಿಳಿದುಕೊಂಡು ಕರೆದುಕೊಂಡು ಹೋಗ್ತಕ್ಕಂಥ ಸಮಾಜ ಯಾವ್ದಾದ್ರು ಇದ್ರೆ ಅದು ವೀರಶೈವ ಅಥವಾ ಲಿಂಗಾಯತ ಸಮಾಜ ಅಂತ ಹೇಳಿಕ್ಕೆ ನಾವು ಸಂತೋಷಪಡ್ತೀವಿ. ಇನ್ನು ಕೆಲವರು ಎಲ್ಲರನ್ನೂ ಕರ್ಕೊಂಡು ಹೋಗ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ನಮ್ಮ ಸಮಾಜದಲ್ಲಿಯೇ ಈಗ ಪ್ರಭೇದವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ವೀರಶೈವರ ಮೇಲೆ, ಲಿಂಗಾಯತ ಮೇಲೆ ಅಂತ ನಾವು ಒಂದು ಮಾತನ್ನು ಹೇಳ್ತೇವೆ. ಬಸವಣ್ಣವರು 12ನೇ ಶತಮಾನದಲ್ಲಿ ಆಗ್ಬೋದು, ನಮ್ಮ ಮುಂದೆ ಇದ್ದಂತ ಬಸವಣ್ಣವರು ಹೇಳೋದಿದ್ರೆ ಅವರೊಳಗೆ ಗೌರವಕ್ಕೆ ಪಾತ್ರರಾದಂಥವ್ರು ಯಾರಾದ್ರೂ ಇದ್ರೆ ಅವರು ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾಮಠ. ಅವರು ಹೇಳಿದ ಮೇಲೆ ವೇದವೂ ಇಲ್ಲ, ಭಾರತದ ರಾಜ್ಯಗಳಿಗೂ ಇಲ್ಲ. ಅವರ ಹೇಳಿಕೆ ಏನಿದೆ, ಅವರ ತೀರ್ಮಾನ ಏನಿದೆ, ಅವರ ನಿಯಮ ಏನಿದೆ, ನಮಗೆ ಸರ್ವಸಮ್ಮತವಾದದ್ದು. ಅವರು ಹೇಳಿದ್ದು ಏನಪ್ಪ ಅಂದ್ರೆ, ವೀರಶೈವರು ಲಿಂಗಾಯತರು ಎರಡು ಹೆಸರುಗಳೇ ಹೊರತು ಎರಡು ಒಂದೇ ಅಂತ ಹೇಳಿದರೆ ಅದರ ಬಗ್ಗೆ ನಾವು ಇನ್ನೂ ಹೆಚ್ಚು ವಿಚಾರ ಮಾಡತಕ್ಕಂಥ ಅವಶ್ಯಕತೆ ಇಂದಿನಿಂದ ನಾಳೆಯಿಂದ ಎಂದೆಂದಿಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ. ಇವತ್ತು ನಮ್ಮ ಸಮಾಜ ಪರಸ್ಪರ ದ್ವೇಷದಿಂದ ಮುಕ್ತವಾಗಬೇಕು. ನಮ್ಮ ಸಮಾಜದಿಂದ ದ್ವೇಷ, ಅಸೂಯೆ, ಈರ್ಷೆಯನ್ನು ಆಗಬೇಕು. ನಾವು ಎಲ್ಲರನ್ನೂ ಪ್ರೀತಿ ಮಾಡತಕ್ಕಂಥ, ಎಲ್ಲರನ್ನೂ ನಮ್ಮವಂತ ತಿಳಿದುಕೊಳ್ಳತಕ್ಕಂಥ ಈರ್ಷೆಯ ಲಿಂಗಾಯತ ಸಮಾಜವಾದ ನಾವು ನಮ್ಮನ್ನೇ ಪರಸ್ಪರ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕಾಗಿದೆ, ಪರಸ್ಪರ ಗೌರವವನ್ನು ಬೆಳೆಸಿಕೊಳ್ಳಬೇಕಾಗಿದೆ, ಪರಸ್ಪರ ಸಹಕಾರವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಆ ಕೆಲಸವನ್ನ
ನಾವು ಇವತ್ತು ಮಾಡಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಸಂಕಟದಲ್ಲಿ ಇರ್ತಕ್ಕಂಥ ಜನರ ಸಹಾಯಕ್ಕೆ ನಾವು ಹೋಗಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಐಕ್ಯತೆಯನ್ನ ಒಗ್ಗಟ್ಟನ್ನ ನಾವು ಮೂಡಿಸಿಕೊಳ್ಳಬೇಕಾಗಿದೆ. ಒಂದು ವೃತ್ತಿಯಿಂದ ಒಗ್ಗಟ್ಟನ್ನು ಮಾಡತಕ್ಕಂಥವರು ಕೃಷಿಕರಾಗ್ಬೋದು, ವ್ಯಾಪಾರ ಮಾಡತಕ್ಕಂಥವರು ಬಂಡಿಗರಾಗ್ಬೋದು, ಎಣ್ಣೆ ತಿನ್ನುವಂಥವರು ಗಾಡಿಗರಾಗ್ಬೋದು, ಚೌಳ ಮಾಡತಕ್ಕಂಥವರು ನಾವಣಿಗರಾಗ್ಬೋದು, ಕಬ್ಬು ಕೆಲಸ ಮಾಡತಕ್ಕಂಥವರು ಕುಂಬಾರರಾಗ್ಬೋದು, ಮಣ್ಣಿನ ಪಾತ್ರೆಯನ್ನ ಮಾಡತಕ್ಕಂಥವರು ಕುಂಬಾರರಾಗ್ಬೋದು, ಎಲ್ಲರೂ ಹೂವನ್ನು ತಂದುಕೊಡ್ತಕ್ಕಂಥವರು ಹೂಗಾರಾಗ್ಬೋದು. ನಾವೆಲ್ಲರೂ ಮುಂದೆ ನಾವೆಲ್ಲರೂ ನೀರು ಸೇವ ಅಥವಾ ನಿಂಬೆಹಣ್ಣಿರುವುದು ನೀವು ಯಾವತ್ತೂ ನಾವು ಎಲ್ಲರೂ ನಡೆದುಕೊಳ್ಳಬೇಕು. ಯಾವುದೇ ಭೇದ ಭಾವ ಮಾಡಬಾರ್ದು. ಎಲ್ಲರೂ ನಾವು ಸರಿ ಸಮಾನರು ಅಂತಕ್ಕಂಥ ಒಂದು ಮನೋಭಾವವನ್ನು ನಮ್ಮಲ್ಲಿ ಬೆಳೆಸಿಕೊಂಡ್ರೆ ನಾವು ಉದ್ಧಾರ ಆಗ್ತೀವಿ, ನಾವು ಅಭಿವೃದ್ಧಿ ಆಗ್ತೀವಿ, ನಾವು ಮುಂದೆ ಬರ್ತೀವಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ತೀವಿ. ಇನ್ನು ಒಂದು ವಿಷಯ ಹೇಳೋದಕ್ಕೆ ಕೇಳಿ, ನಮ್ಮ ಸಮಾಜ ಮುಂದೆ ಬರಬೇಕಾದ್ರೆ, ನಮ್ಮ ಸಮಾಜ ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ ಸಮಾಜ ಪ್ರಗತಿ ಆಗಬೇಕಾದ್ರೆ, ನಮ್ಮ ಸಮಾಜ ಸಮೃದ್ಧಿ ಆಗಬೇಕಾದ್ರೆ ಇರೋದು ಒಂದೇ ಒಂದು ಮಾರ್ಗ. ನಾವೆಲ್ಲರೂ ಪರಿಶ್ರಮ ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಬೆವರು ಸುರಿಸಿ ದುಡಿಬೇಕು. ಬೇರೆ ಯಾವ ಮಾರ್ಗವೂ ಇಲ್ಲ. ಅದನ್ನು ನಾವು ತಿಳ್ಕೋಬೇಕು. ನಾವು ಮುಂದೆ ಹೋಗಬೇಕಾದ್ರೆ ನಾವು ಪರಿಶ್ರಮ ಪೂರ್ವಕವಾದ ದುಡಿಮೆಯನ್ನ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸ್ಥಳದಲ್ಲಿ ನಾವು ಮಾಡಿಕೊಂಡು ಮುಂದೆ ಹೋದ್ರೆ ಮಾತ್ರ ನಾವು ಮುಂದೆ ಹೋಗಲು ಸಾಧ್ಯ ಇದೆ. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ಯಾವುದೇ ರಾಜ್ಯದ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅವ್ರಿಗೆ ಅವ್ರದೇ ಆದಂತಹ ಸಮಸ್ಯೆಗಳಿದ್ದಾವೆ. ಆದ್ದರಿಂದ ಸರ್ಕಾರದ ಮೇಲೆ ನಮ್ಮ ಅವಲಂಬನೆ ಕಡಿಮೆ ಆಗಬೇಕು. ನಾವೆಲ್ಲರೂ ಯಾವ ರೀತಿ ಪ್ರಾಮಾಣಿಕವಾಗಿ ದುಡಿಬೇಕು, ಯಾವ ರೀತಿ ಪರಿಶ್ರಮ ಪೂರ್ವಕವಾಗಿ ದುಡಿಬೇಕಂದ್ರೆ ಯಾವ ಒಬ್ಬ ಲಿಂಗಾಯತನು ಎಲ್ಲ ಸ್ಥಳಗಳಲ್ಲಿಯೂ ಸಹಿತ ನಮಗೆ 5 ಕೆಜಿ ಅಕ್ಕಿ ಬೇಡ, ನಮಗೆ 2,000 ರೂಪಾಯಿ ಬೇಡ, ನಮಗೆ ಫ್ರೀ ಬಸ್ ಬೇಡ, ನಾವು ಪರಿಶ್ರಮ ಪೂರ್ವಕವಾಗಿ ದುಡಿದು ಮುಂದೆ ಬರ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ಪ್ರತಿಯೊಬ್ಬರು ಹೊಂದಬೇಕಾಗಿದೆ. ಆವಾಗ ಮಾತ್ರ ನಾವು ಉದಾಹರಣೆಯಾಗಿ ಮುಂದೆ ಬರಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇದಾಗಿ ನಮ್ಮ ಸಮಾಜದಲ್ಲಿ ಯಾರಾದರೂ ಮುಂದೆ ಹೋಗಿದ್ರೆ ನಾವು ಅವರಿಗಿಂತ ನಾವು ಮುಂದೆ ಬರಬೇಕೆ ಹೊರತು ಅವ್ರ ಕಾರಣಗಳು ಅವರನ್ನು ಹೀಯಾಳಿಸಿ ಅವ್ರಿಗೆ ಅವಮಾನ ಮಾಡಿ ಅವ್ರಿಗೆ ತೊಂದರೆ ಮಾಡಿ ಮುಂದೆ ಬರ್ತಕ್ಕಂಥ ಮಾರ್ಗದಲ್ಲಿ ನಾವು ಯಾವತ್ತೂ ತೊಡಗಬಾರತಕ್ಕಂಥ ವಿಚಾರವನ್ನು ಮುಂದೆ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೋಡಿ, ಇವತ್ತು ಪ್ರತಿಯೊಬ್ಬರು ನಮ್ಮ ಸಮಾಜ ಮುಂದೆ ಬರಲಿಕ್ಕೆ ನಾವೇ ಕೊಡುಗೆ ಕೊಡಬೇಕಾಗುತ್ತೆ. ನಾವು ಬೇರೆ ಯಾವ ಯಹೂದಿಗಳಿಂದ, ಮುಸಲ್ಮಾನರಿಂದ ಅಥವಾ ಬೌದ್ಧರಿಂದ ಅಥವಾ ಬೇರೆಯವರಿಂದ ನಾವು ಕೊಡುಗೆ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ತಪ್ಪಾಗುತ್ತೆ. ನೋಡಿ, ಜೈನ ಸಮಾಜದವರು ತಮ್ಮ ಗಳಿಕೆಯಲ್ಲಿ ಕನಿಷ್ಠ 10% ಸಮಾಜಕ್ಕೆ ಕೊಡ್ತಾರೆ. ಸಿಖ್ ಸಮಾಜದವರು ನಮಗಿಂತ ಚಿಕ್ಕ ಸಮಾಜದವರು. ಇವತ್ತು ದೇಶದಲ್ಲಿ ಅತ್ಯಂತ ಪ್ರಭಾವಿ ಸಮಾಜ ಆಗಿದೆ. ಅವರಿಂದ ಇದ್ರೆ ಸೆಂಟ್ರಲ್ ಕ್ಯಾಬಿನೆಟ್ ಆಗುದಿಲ್ಲ. ಅವರು ಎಂತೆಂತ ಸ್ಥಳದಲ್ಲಿದ್ದರೆ ನಾವು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ಕಳೆದ 27 ವರ್ಷಗಳಿಂದ ಸೆಂಟ್ರಲ್ ಕ್ಯಾಬಿನೆಟ್ ಅಲ್ಲಿ ಸಿಖ್ ಸಮಾಜದಿಂದ ದೊಡ್ಡವರು ಒಂದು ಸ್ಥಾನ ಪಡೆಯಬೇಕಾಗಿಲ್ಲ. ಆದ್ದರಿಂದ ನಾವು ಏನ್ ಮಾಡಬೇಕಾಗಿದೆ, ನಮ್ಮ ಸಮಾಜದ ಅಭಿವೃದ್ಧಿಗೆ ಶೀಘ್ರ 10% ಕೊಡ್ತಾರೆ, ಜೈನರು 10% ಕೊಡ್ತಾರೆ. ಅದೇ ರೀತಿ ಮುಸಲ್ಮಾನರು ನಮ್ಮ ಅವರ ಪರಿಸ್ಥಿತಿ ಎಷ್ಟು ಚೆನ್ನಾಗಿಲ್ಲ, ಆದ್ರೂ 2% ಜಗತ್ತಂತ ಪ್ರತಿ ವರ್ಷ ಸಮಾಜ ಕೊಡ್ತಾರೆ. ಅದೇ ಪ್ರಕಾರ ನಾನು ನಿಮಗೆ ಕೇಳಿಕೊಳ್ತಕ್ಕಂಥದ್ದು ಹೇಳಿದ್ರೆ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಕರುಣರ ಸಲುವಾಗಿ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಹೆಣ್ಣುಗಳ ಸಲುವಾಗಿ, ನಮ್ಮ ಸಮಾಜದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರೂ ಸಹಿತ 2% ಹಣವನ್ನ ನೀವು ನಮ್ಮ ಮಹಾಸಭಕ್ಕಾದ್ರೂ ಕೊಡಿ, ಬೇರೆ ಯಾರಾದ್ರೂ ಕೊಡಿ, ನಿಮ್ಮ
ನೀವು ಸಮಾಜಕ್ಕಾಗಿ ಸಮಾಜದ ಉನ್ನತಿಗಾಗಿ ಪ್ರತಿಯೊಬ್ಬರು ಇರಬೇಕು ಅಂತ ನಾನು ಬಯಸ್ತೀನಿ. ಅದನ್ನ ಜಾಗೃತಿ ತಂದಕ್ಕೆ ಪ್ರಯತ್ನ ಮಾಡಬೇಕು. ಇನ್ನು ಇನ್ನೊಂದು ನಮಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ. ಈಗ ಮಾತಾಡಿರೋದ್ರನ್ನ ಯಾರು ಸ್ವಾಮೀಜಿಯವರು ಈಗ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ಒಂದು ಸೇವಾ ಕಾರ್ಯವನ್ನ ಬಹಳ ವಿಸ್ತೃತವಾಗಿ ಹಮ್ಮಿಕೊಂಡು ತಮ್ಮನ್ನೇ ತಾವು ಸಮರ್ಪಿಸಿಕೊಂಡು ಆ ಕೆಲಸವನ್ನು ಇವತ್ತು ಕೊಪ್ಪಳದಲ್ಲಿ ಮಾಡ್ತಾ ಇದ್ದಾರೆ. ಅದೇ ಪ್ರಕಾರ ಸುತ್ತೂರು ಮಠ ಇರ್ಬೋದು, ಸಿದ್ಧಗಂಗಾ ಮಠ ಇರ್ಬೋದು, ಸಿರಿಗೆರೆ ಮಠ ಇರ್ಬೋದು, ಸಾವಿರಾರು ನಮ್ಮ ಕನಕಪುರ ದೇವರ ಮಠ ಇರ್ಬೋದು, ಎಲ್ಲರೂ ಸಹಿತ ನಮಗೆ ಸಂಸ್ಕಾರವನ್ನು ಕೊಟ್ಟಿದ್ದಾರೆ, ಶಿಕ್ಷಣವನ್ನು ಕೊಟ್ಟಿದ್ದಾರೆ, ಆಶ್ರಯವನ್ನು ಕೊಟ್ಟಿದ್ದಾರೆ, ಅನ್ನವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಬಯಸುವುದಷ್ಟೇ, ಇವತ್ತು ನಮ್ಮ ತಾಯಿ ತಂದೆಗಳು ಎಷ್ಟೇ ನಿರೀಕ್ಷರ ಶಿಕ್ಷೆಯಾಗಿರ್ಬೋದು, ಎಷ್ಟೇ ಕುರುಬುಗಳಿರ್ಬೋದು, ಅವರು ಪರಿಶ್ರಮ ಮಾಡಿ ದುಡಿದು ನಮ್ಮನ್ನು ಮೇಲೆ ತಂದಿದ್ದಾರೆ, ನಮ್ಮನ್ನು ಉದ್ಧರಿಸಿದ್ದಾರೆ, ನಮ್ಮನ್ನ ಬೆಳೆಸಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಸದಾವಾಗಿ ಇಟ್ಕೊಂಡಿರ್ಬೇಕು. ನಾನು ಒಂದು ಕನಸು ಏನಿದೆಪ್ಪ ಅಂದ್ರೆ, ನಮ್ಮ ಯುವಕರು ಯಾವ ರೀತಿ ಬರಬೇಕು ಜೀವನದಲ್ಲಿ ಅಂದ್ರೆ, ಇನ್ನೊಂದು 10 ವರ್ಷದಲ್ಲಿ ಯಾರೋ ಒಬ್ಬ ಲಿಂಗಾಯತ ವಯಸ್ಸಾದ ತಂದೆ ಅಥವಾ ವಯಸ್ಸಾದ ತಾಯಿ ಒಬ್ಬರು ಯಾವುದೇ ವೃದ್ಧಾಶ್ರಮದಲ್ಲಿ ಇಡೀ ಭಾರತ ದೇಶದಲ್ಲಿ ಇರಬಾರದು. ಆ ರೀತಿ ಸಂಸ್ಕಾರವನ್ನು ಪಡೆದಂತಹ ನಮ್ಮ ಯುವಕರು ತಮ್ಮ ತಾಯಿ ತಂದೆಯರ ಯೋಗಕ್ಷೇಮ ನೋಡಿಕೊಳ್ಳಬೇಕು ಅನ್ನೋದು ನಮ್ಮ ಕನಸಿದೆ, ನಮ್ಮ ಉದ್ದೇಶ ಇದೆ. ಅದಕ್ಕೆ ಎಲ್ಲ ಯುವಕರು ಯಾರು ನಿಮಗೆ ಪರಿಶ್ರಮ ಪಟ್ಟು ಶಿಕ್ಷಣ ಕೊಟ್ಟಿದ್ದಾರೆ, ಸಂಸ್ಕಾರ ಕೊಟ್ಟಿದ್ದಾರೆ, ನಿಮ್ಮಿಂದ ಬೆಳೆಸಿದರು, ಆ ತಂದೆಯರ ಬಗ್ಗೆ ನೀವು ಪೂಜ್ಯ ಭಾವನೆಯನ್ನು ಇಟ್ಟುಕೊಂಡು ಅವರ ಅಂತಿಮ ವಿಷಯದವರೆಗೆ ಅವರ ಸೇವೆಯನ್ನು ಮಾಡಬೇಕಂತ ನನ್ನ ಎಲ್ಲ ಯುವಕರಿಂದ ಈ ಒಂದು ಆಗ್ರಹಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಮುಂದೆ ಬಹುದೂರದ ಹಾದಿ ನಮ್ಮ ಮುಂದಿದೆ. ನಾವು ಪರಸ್ಪರ ಪ್ರೀತಿ, ವಿಶ್ವಾಸ, ಒಗ್ಗಟ್ಟಿನಿಂದ ನಾವು ಹಾದಿಯನ್ನು ನಡೆಸಬೇಕಾಗಿದೆ. ಆ ಒಂದು ಆತ್ಮವಿಶ್ವಾಸದಿಂದ ಪೂಜ್ಯ ಶ್ರೀರಾಮಕೃಷ್ಣ ಆಶೀರ್ವಾದದಿಂದ ಆ ಹಾದಿಯನ್ನು ನಾವು ನಡೆಸೋಣ. ಈ ನಮ್ಮ ಸಮಾಜವನ್ನ, ಇಡೀ ಭಾರತ ದೇಶದಲ್ಲ ಜಗತ್ತಿನಲ್ಲಿ ಸಹಿತ ಒಂದು ಉತ್ತಮ ಸಮಾಜವನ್ನು ಮಾಡಲಿಕ್ಕೆ ನಾವು ನೀವು ಪ್ರಯತ್ನ ಮಾಡೋಣ. ಶಿವರಾಮೇಶ್ವರ ಜಯಂತಿಯ ಉದ್ದೇಶ ಇಟ್ಟೆ ಏನಪ್ಪ ಅಂದ್ರೆ, ಅವರು ಅನುಸರಿಸಿದ ತತ್ವಗಳು, ಆದರ್ಶಗಳು ನಮ್ಮಲ್ಲಿ ಸ್ವಲ್ಪ ಬರಲಿ, ನಮಗೆ ಸ್ಫೂರ್ತಿ ನೀಡಿ ನಮ್ಮನ್ನ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಲಿ ಅಂತಕ್ಕಂಥ ಉದ್ದೇಶವೇ ಶಿವರಾಮೇಶ್ವರ ಜಯಂತಿಯನ್ನ ಆಚರಿಸತಕ್ಕಂಥ ಉದ್ದೇಶ. ಆ ಉದ್ದೇಶ ನಿಶ್ಚಿತವಾಗಿ ಯಶಸ್ವಿ ಆಗುತ್ತೆ. ಅದಕ್ಕೆ ಎಲ್ಲರೂ ತಮ್ಮ ಆಶೀರ್ವಾದ ಸರ್ಕಾರ ಇರಲಿ ಅಂತ ಹಾರೈಸಿ ಈ ಪುಣ್ಯ ಸಮಾರಂಭದಲ್ಲಿ ಭಾಗವಹಿಸಿ ತಮ್ಮೆಲ್ಲರ ದರ್ಶನ ಶಿವರಾಮೇಶ್ವರ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದ ಪಡೆಯಲಿಕ್ಕೆ ಅವಕಾಶ ಕೊಟ್ಟಂತ ಗುರುವಂಡೆ ತಾಲೂಕಿನ ಎಲ್ಲ ಈ ಜಯಂತಿಯ ಸಭೆಗಳಿಗೆ ನನ್ನ ಪೂರ್ವವಾದಂತಹ ಕೃತಜ್ಞತೆಗಳನ್ನು ಅರ್ಪಿಸಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ.